ಮಾಡಲಿಕ್ಕೆ, CM ಆಗಲಿಕ್ಕೆ ಅಥವಾ ಮತ್ತೊಂದಾಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಒಂದು ದಲಿತ ಸಮಾವೇಶ ಮಾಡಬೇಕಂತ ಎಲ್ಲೋ ಒಂದು ಚಿತ್ರದುರ್ಗ ಮಾಡಿದ್ವಿ ಬಿಫೋರ್ ಇಲೆಕ್ಷನ್. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಕೂಡಿಲ್ಲ. ಅವಾಗ ಸುಮಾರು 3 ವರ್ಷ ಆಯ್ತು ಹೆಚ್ಚು ಕಮ್ಮಿ ಮಾಡಿ. ಮತ್ತೊಂದು ಯಾಕೆ ಮಾಡಿದ್ರೆ ಚರ್ಚೆ ನಡೀತಾ ಇದೆ ಹೊರತ ಬೇರೆ ಏನಿಲ್ಲ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು. ಬರಂಗಿಲ್ಲ, ಕಾಯ್ಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಹೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯ್ಬೇಕು, ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಎಲ್ಲ ಇದೆ ರೀ. ಸದ್ಯಕ್ಕಂತಿ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯ್ಬೇಕಷ್ಟೇ ನಾವು. ಕಾಯ್ಲೇಬೇಕಂತ ನಿಮ್ಗೆ ಕಾಯ್ಲೇಬೇಕು, ಅವಕಾಶ ಬರುವವರೆಗೆ ಕಾಯ್ಬೇಕು ನೀವು. ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೌದಾ? ಎಲ್ಲ ಹಿರಿಯರಿಗೆಲ್ಲ ಬೇರೆ ಬೇರೆ ಜವಾಬ್ದಾರಿ ಕೊಡಬೇಕು ಅಂತ. ಅಲ್ಲ, ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವರು ಅವಕಾಶ ಕೊಟ್ಟೆ ಕೊಡ್ತಾರೆ. ಹಂಗೇನಿಲ್ಲ, ಅದು ಬಂದಾಗ ಹಂಗೆ ಒಂದು ಸೂಚನೆ ಯಾರಿಗಿರೋಲ್ಲ. ಯಾರು ತೆಗಿತಾರೆ, ಯಾರು ಬರ್ತಾರೆ, ಯಾರು ಗೊತ್ತ. ಅದಿದ್ದರೆ ನಾವು ಹಿಂದಿನ ಸರ್ಕಾರದಾಗ ಒಂದ್ಸಲ ಬಿಟ್ಟಿದೀವಿ ನಾವು. ಅರ್ಧಕ್ಕೆ ಬಿಟ್ಟಿದೀವಿ ನಾವು. ಹಂಗೇನು ಅಧಿಕಾರ ಶಾಶ್ವತ ಅಂತ ಯಾರು ನಂಬಲಿಕ್ಕೆ ಆಗಲ್ಲ. ನಂಬಿದವರು ಸರಿಯಲ್ಲ. ಅದೇನು ರಾಜಕೀಯ ಇವತ್ತು ಇರ್ತೈತೆ, ನಾಳೆ ಹೋಗುತ್ತೆ. ಸೊ ಎಲ್ಲದಕ್ಕೂ ತಯಾರಿ ಇರಬೇಕಾಗತ್ತೆ ಅಷ್ಟೇ. ಇದ್ದವ್ರು ಕೆಲವ್ರು ಮುಂದುವರಿಸ್ಬೋದು, ಕೆಲವ್ರನ್ನ ರೀಸೆಪಲ್ ಮಾಡ್ಬೋದು. ಅದೀಗ ಅನ್ವಯಿಸೋದಿಲ್ಲ, ಅದು ಸದ್ಯಕ್ಕೆ ಅದು ಅನ್ವಯಿಸೋದಿಲ್ಲ. ಅದು ಎಲ್ಲರದ ಬಹಳಷ್ಟು ನಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ ಅದಾರ, ಸಮರ್ಥ ಇದ್ದಾರೆ. ಅದು ಈಗ ಯಾವುದೋ ಅನ್ವಯಿಸೋದಿಲ್ಲ. ಇಲ್ಲ, ನಮಗಂತ ಗೊತ್ತೇ ಇಲ್ಲ ಯಾವ್ದು ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಹೇಳ್ತಾರ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರ ಬಿಡ್ತಾರೆ, ಬಿಡೋಲ್ಲ. ಪದೇ ಪದೇ ಹೇಳ್ತಾರೆ ಸರ್, ಬಿಹಾರ ಚುನಾವಣೆ ಆದ್ಮೇಲೆ ರಾಜಕೀಯ ಸ್ಥಿತ್ಯಂತರ ಆಗುತ್ತೆ. ಕಾದ್ ನೋಡೋದು ಇನ್ನು ಬಂತಲ್ಲ, ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾದ್ ಯಾಕೆ 20 days. ಈ ತಿಂಗಳು ಬಾಳ ಎಂಡು. ಇಲ್ಲ, ಅದೆಲ್ಲ ಇಲ್ಲ. ಏಕನಾಥ್ ಶಿಂದೆ ಒಬ್ರೇ ಪವರ್, ಇಬ್ರು ಆಗ್ಲಿಕ್ಕೆ ಆಗೋಲ್ಲ, ಒಬ್ರೇ ಆಗ್ತಾರೆ. ಮತ್ತೊಬ್ರು ಎಲ್ಲಿ ಎರಡೆರಡು ಹೇಳ್ತಾರ, ಅವ್ರ ಒಬ್ರೇ ಇದಾರ ಅವರು. ಆ ರೀತಿ ಆಗೋಲ್ಲ. ಕಾಂಗ್ರೆಸ್ ಪಕ್ಷನಲ್ಲಿ ಎಲ್ಲ ಇದ್ದಾರೆ, ಕಾಂಗ್ರೆಸ್ ಪಕ್ಷನಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. ಹೋದ್ರು, ಅದೇನು ಹೊಸದೇನು. ಮುಂಚಿನ ಹೋಗ್ಯಾರ ಅವ್ರೆ, ಮುಂಚಿನ ಹೋಗ್ತಾರೆ, ಸುಮಾರು ಸರಿ ಹೋಗಿದ್ದಾರೆ. ಅದೇನು ಹೊಸದೇನಲ್ಲ. ಸೊ ಹೋದ ತಕ್ಷಣ ಬೇರೆ ರೀತಿಯಿಂದ ಬಿಂಬಿಸೋದು ಅವಶ್ಯಕತೆ ಇಲ್ಲ ರೀ. ಹೈಕಮಾಂಡ್ ಕರೆದಿರ್ಬೇಕು, ಬೇರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಕೆಲಸ ಇರ್ಬೋದು.